ಹಿಂಗೋ ಟಿ ನರಸೀಪುರಕ್ಕೆ ಬಂದೋ ಈಗ. ಹಣ ಬಂದ. ನೆಕ್ಸ್ಟ್ ಇಲ್ಲಿಂದ ನಂಜನಗೂಡಿಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ತುಂಬಾ ಹೊಟ್ಟೆ ಬೇರೆ ತುಂಬಾ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ಅಲ್ಲೆಲ್ಲರೂ ನಿಲ್ಲಿಸ್ಬಿಟ್ಟು ಏನಾದ್ರು ತಿನ್ಕೊಂಡು ಇಲ್ಲಾಂದ್ರೆ ಒಂದು ಟೀ ಬ್ರೇಕ್ ತಗೊಂಡು ನೆಕ್ಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಂಗಂತೂ ಮಾರ್ನಿಂಗ್ ಎಷ್ಟೊಂದು 4-5 ಚಪಾತಿಯನ್ನು ಅಷ್ಟು ತಿಂದಿದ್ದು. ಅದು ಬಿಟ್ಟು ಮಧ್ಯಾಹ್ನ ಊಟನೂ ಮಾಡಿಲ್ಲ, ಸ್ಕಿಪ್ ಮಾಡಿದ್ದೆ. ಈವ್ನಿಂಗ್ ಬರೋಕ್ಕಿಂತ ಮುಂಚೆ ಮನೆಯಲ್ಲಿ ಏನೋ ಟೀನ ಮಾಡ್ಕೊಂಡು ಕೊಟ್ಟಿದ್ರು, ಸೊ ಅದನ್ನು ಕೊಡ್ಬಿಟ್ಟು ಬಂದಿದ್ದಾಯಿತು. ಇದು ಟಿ ನರಸೀಪುರ ಬ್ರಿಡ್ಜ್. ಇದು ಇಲ್ಲಿ ಈ ಕಡೆ ಒಂದು 2 ಬಸ್ಸು ಈ ಕಡೆ ಆ ಕಡೆ 2 ಸೈಡ್ ಬಂತು ಅಂತ ಹೇಳಿದ್ರೆ ಅಂದರೆ ಫುಲ್. ಅವಾಗ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಬರಬೇಕಾದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡ್ತಿತ್ತು ಇಲ್ಲಿ ಫುಲ್ ಉದ್ದೋದಕ್ಕೆ ಈ ಥರ. ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಆ ಸೈಡ್ ಇನ್ನೊಂದೇನೋ ಸೇತುವೆಯನ್ನು ಮಾಡಿದ್ದಾರೆ. ಇದು ಅವಾಗಿಂದ ಹೀಗೆ ಇದೆ. ಇಲ್ಲೊಂದು ಟೆಂಪಲ್ ಏನೋ ಬರುತ್ತೆ, ಬಟ್ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಅನ್ಸುತ್ತೆ ಮೇ ಬಿ, ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಅಲ್ಲಿ ತುಂಬ ಉತ್ಸವ ಅಂದರೆ ಕೊಳ ಬರುತ್ತಲ್ಲ, ಕೊಳದಲ್ಲೆಲ್ಲ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಉತ್ಸವ ಥರ ಬಂದ್ಬಿಟ್ಟು ಒಂದು ಚೆನ್ನಾಗಿ ಮಾಡ್ತಾರೆ. ಅದನ್ನು ಟಿ ವಿನಲ್ಲಿ ಅದರಲ್ಲೆಲ್ಲ ನೋಡಿದ್ದೆ ನಾನು. ಒಂದ್ಸಲಿ ಏನಾದ್ರು ಆ ಥರ ಇಲ್ಲಿಗೆ ಬರೋವಂಥ ಇದು ಸಿಕ್ಕಿದ್ರೆ ಬರೋಣ, ಒಂದ್ಸಲಿ ಬಂದ್ಬಿಟ್ಟು ಅದನ್ನು ಫೀಲ್ ಮಾಡೋಣ. ಅದೆಲ್ಲ ಹೇಗಿರುತ್ತೆ ಉತ್ಸವ ಮತ್ತು ಅದಪ್ಪ ಎಲ್ಲ. ಮೇ ಬಿ ಏನೋ ಫಂಕ್ಷನ್ ನಡೆದಿರಂಗಿದೆ, ಏನೋ ಲೈಟ್ ಗೀಟ್ ಎಲ್ಲ ಬೇಜಾರು ಹಾಕಿದ್ದಾರೆ, ಬಟ್ ಯಾವುದೋ ಲೈಟೇ ಹತ್ತಿಲ್ಲ ಇಲ್ಲಿ. ನಾರ್ಮಲ್ ಆಗಿ ಎಲ್ಲ ಆಫ್ ಮಾಡ್ಬಿಟ್ಟಿದ್ದಾರೆ. ಟಿ ನರಸೀಪುರ. Okay, let's go. ಚೆನ್ನಾಗಿದೆ ಸಿಟಿ. ತಾಲೂಕು ಅನ್ಸುತ್ತೆ ಇದು ಟಿ ನರಸೀಪುರ, ಮೈಸೂರು ಡಿಸ್ಟಿಕ್ಕು. ಮೇ ಬಿ ಇಲ್ಲಿಂದ ಒಂದು 17-18 ಕಿಲೋಮೀಟ್ರ್ ಮೈಸೂರು ಸಿಗುತ್ತೆ. ನಾವೀಗ ಹೋಗ್ತಿರೋದು ಶ್ರೀಕಂಠೇಶ್ವರ ದರ್ಶನ ಪಡೆಯೋಕ್ಕೆ. ಶ್ರೀಕಂಠ ವಿಷಕಂಠ ನಂಜನಗೂಡಿಗೆ ಹೋಗ್ತಿದ್ದೀವಿ. ನಂಜನಗೂಡಲ್ಲಿ ಮೇ ಬಿ 9 ಗಂಟೆಗೇನೋ ಕ್ಲೋಸ್ ಅಂತ ಅನ್ಸುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡೋಣ. ಆದರೆ ಇವತ್ತು ಶ್ರೀಕಂಠೇಶ್ವರ ದರ್ಶನ ಕೊಟ್ಟರೆ ಪಡೆಯೋದು, ಇಲ್ಲ ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ಎದ್ದು ಅವಾಗ ಒಂದು ಸ್ನಾನ ಗಿನ ಮಾಡ್ಕೊಂಡ ಮೇಲೆ ಹೋಗೋಣ ಶ್ರೀಕಂಠೇಶ್ವರ ದರ್ಶನ ಪಡೆಯೋಕ್ಕೆ. ನೆಕ್ಸ್ಟ್ ಯಾವ್ದು ಆಪೋಷನ್ ರೂಟು? ರೈಟು ಲೆಫ್ಟು? ರೈಟಾ? ಇಲ್ಲಿ ಹಿಂದಗಡೆ ನಮ್ಮ ಶಂಕರಂ ಬೇರೆ ಕೂರಿಸ್ಕೊಂಡಿದ್ದೀನಿ ರೋಡ್ ಮ್ಯಾಪ್ ಹೇಳಕ್ಕೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಂದು ಮೊಬೈಲಲ್ಲಿ ಚಾರ್ಜ್ ಬೇರೆ ಜಾಸ್ತಿ ಬರೋಲ್ಲ, ಏನಕ್ಕಂದ್ರೆ ಐಫೋನ್ ಬಗ್ಗೆ ಗೊತ್ತಲ್ಲ ನಿಮ್ಗೂ. ಅಣ್ಣ ಒಂದು ಕಬ್ಬುನ್ ಜ್ಯೂಸು ಅಣ್ಣ ತಗೊಬರ್ತೇನೆ. ಅಣ್ಣ ಸ್ವಲ್ಪ ಐಸ್ ಏನಾರು ಹಾಕ್ಲಾ? ಇವಾಗ್ಲೇ ಗಂಟ್ಲವರೆಗೆ ಹಾಕಿದಿರಲ್ಲ ಅಣ್ಣ. ಹತ್ತತ್ರ 1-2-3 ಅವರ್ಸ್ ಕಂಟಿನ್ಯೂಸ್ ಯೂಸ್ ಮಾಡಿಬಿಟ್ರೆ ಹೋಗೇ ಬಿಡೋದು, ಚಾರ್ಜ್ ಅದು ಇರಲ್ಲ. ಸೊ ಅದಕ್ಕೆ ಅಲ್ಲಿ ನಾವು ಹೋದಾಗ ಅಲ್ಲಿ ಚಾರ್ಜಿಂಗ್ ಸಿಗುತ್ತಾ ಇಲ್ವೋ ಅನ್ನೋ ಇದಕ್ಕೋಸ್ಕರ ಅಂದ್ಬಿಟ್ಟು ಒಂದು ರೂಟ್ ಮ್ಯಾಪ್ ಆನ್ ಮಾಡ್ಕೊಂಡಿಲ್ಲ, ಆಫ್ ಮಾಡಿದ್ದೀನಿ. ಟೈಮ್ ಈಗ 7:41 ಏನೋ ಆಗಿದೆ. ಹೊರಡ್ತಿದ್ದೀವಿ. ಟಿ ನರಸೀಪುರ ಪೊಲೀಸ್ ಸ್ಟೇಷನ್ ಬೇರೆ ಇಲ್ಲೇ ಇದೆ. ಇದು ನಾನು, ಇದು ನಮ್ ಗಾಡಿ, ಇದು ನನ್ನ ಫ್ರೆಂಡ್ಸು. ನಾವಿವಾಗ ಫೈರ್ ಕಟ್ತಿದೀವಿ. ಸರಿ ಎಂತ ವಿಡಿಯೋ ಮಾಡ್ತೀರಾ? ಸೇಮ್ ನಮ್ಮ ಕನಕಪುರ ಹೇಗಿದೆ ರೋಡ್, ಅದೇ ಥರ ಡಬಲ್ ರೋಡ್ ಥರ ಚೆನ್ನಾಗಿದೆ ಅಂದ್ಬಿಟ್ಟು ರೋಡೆಲ್ಲ. ಸಿಟಿನೂ ಅಷ್ಟೇ. ಟಿ ನರಸೀಪುರದವ್ರು ಅಂದರೆ ತುಂಬ ಸಿಕ್ಕಾಪಟ್ಟೆ ಸ್ವೀಟು ಹಾಗೆ ಹೀಗೆ ಅಂತ ಕೇಳಿದ್ದು. ಅಲ್ಲಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಟ್ಯಾಂಕ್ ಯು ಬಲೆ ಬಲೆ. ಸ್ವಲ್ಪ ಹಾಗೆ ಇದ್ದಾರೆ. ಮೈಸೂರು ಮತ್ತು ಟಿ ನರಸೀಪುರ ಈ ಕಡೆ ಭಾಗದಲ್ಲೆಲ್ಲ ಬಂದ್ಬಿಟ್ಟು ತುಂಬ ಫ್ರೆಂಡ್ಲಿ ಪೀಪಲ್ಸ್ ಇರ್ತಾರೆ.
ಕ್ಷೇತ್ರ ಚಿಕ್ಕಲ್ಲೂರು. ಚಿಕ್ಕಲ್ಲೂರು ಒಂದ್ಸಲಿ ನಾನು ಹೋಗಿದ್ದೆ, ಚಿಕ್ಕಲ್ಲೂರು ಬಂದ್ಬಿಟ್ಟು ಅಲ್ಲಿ ಈ ಮರಿಗಿರೆಲ್ಲ ಕಡ್ದು ಮಾಡ್ತಾರಲ್ಲ, ತುಂಬ ಸಖತ್ತಾಗಿ ಮಾಡ್ತಾರೆ ನೋಡ ಅಲ್ಲ ಚಿಕ್ಕಲ್ಲೂರು ಕ್ಷೇತ್ರದಲ್ಲಿ. ಸಿದ್ದಪ್ಪಾಜಿ ಎಲ್ಲ ಪೂಜೆ ಮಾಡ್ತಾರಲ್ಲ ಅಲ್ಲಿ, ಚೆನ್ನಾಗಿರುತ್ತೆ ಅಲ್ಲೂ. ಮತ್ತು ಅವರ ಸೈಡ್ ಕೊಳ್ಳೇಗಾಲ ಸೈಡು ಇಲ್ಲ ಅಂತ ಹೇಳಿದ್ರೆ ಆ ಕಡೆ ಬರಬೇಕಾದ್ರೆ ಟೈಮ್ ಸಿಕ್ತಾಗ ಹೋಗೋಣ ಆ ಸೈಡ್. ಈ ಕಡೆ ಮಂಡ್ಯ, ಮೈಸೂರು, ಕೇರ್ಪೇಟೆ ಮತ್ತು ಈ ಕಡೆ ಟಿ ನರಸೀಪುರ ಈ ಸೈಡೆಲ್ಲ ಅವಾಗೆಲ್ಲ ಜಾಸ್ತಿ ಪ್ರೈವೇಟ್ ಬಸ್ಸಿಗಿಂತ ಗೌರ್ಮೆಂಟ್ ಬಸ್ಸಿಗಿಂತ ಜಾಸ್ತಿ ಪ್ರೈವೇಟ್ ಬಸ್ಗಳೇ ಇತ್ತು. ಇವಾಗೆಲ್ಲ ಕ್ರಮೇಣ ಕಮ್ಮಿ ಆಗ್ತಾ ಬಂದಿದೆ. ಈಗೂ ಕೆಲವೊಂದು ಹಳ್ಳಿಗಳಿಗೆಲ್ಲ ಒಂದು ಪ್ರೈವೇಟ್ ಬಸ್ಸೇ ಇದ್ದಾವೆ. ಟಿ ನರಸೀಪುರದಿಂದ ಎಕ್ಸಿಟ್ ಆಗ್ತಿದ್ದೀವಿ ಈಗ. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಇರೋದು ನಂಜನಗೂಡು. ಅಲ್ಲಿ ಹೋಗಿ ಅಲ್ಲಿ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂತ ಅಲ್ಲಿಂದ ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡೋಕ್ಕಿಂತ ಮೊದಲು ಯಾರು ಊಟ ಗೀಟ ತಿನ್ಕೊಂಡು ಆಮೇಲೆ ಆರಾಮಾಗಿ ಕಾಮಾಗಿ ಕೂತ್ಕೊಂಡು ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಮಾಡೋಣ ಏನು ಅಂತ, ಅಂದರೆ ಯಾವ ರೂಟಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಹೋಗೋದು ಬಂದ್ಬಿಟ್ಟು ಅಲ್ಲಿಗೇನೆ ಅದು ದೊಡ್ಡಲಿಂಗ ಟಿಬೆಟಿನ್ ಇದಕ್ಕೆ. ಸೊ ಅರ್ಲಿ ಮಾರ್ನಿಂಗ್ ಈ ಥರ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ನಾವು ಊರಿಂದನೇ ಹೊಡ್ಬೋದಿತ್ತು. ಮಾರ್ನಿಂಗೇನೆ ಅರ್ಲಿ ಮಾರ್ನಿಂಗ್ ಒಂದು 3 o'clock ಈ ಥರ ಬಂದಿದ್ರು ಬರ್ಬೋದಿತ್ತು ಆರಾಮಾಗೆ. ಬಟ್ ಸ್ಟೇ ಆಗೋಟೆಲ್ಲ ಅಂದ್ಬಿಟ್ಟು ಇಲ್ಲಿಂದ ಹೋಗೋಣ, ಸುಮ್ಮನೆ ಏನಕ್ಕೆ ಇಷ್ಟೊಂದೆಲ್ಲ ರಿಸ್ಕ್ ಬೇಕು ಅಂತ ಹೇಳ್ಬಿಟ್ಟು ನಾರ್ಮಲಾಗೆ ಇಲ್ಲಿ ಬಂದೆ ನಂಜನಗೂಡಲ್ಲಿ ಹೆಂಗಿದ್ರು ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಒಂದು ಸ್ಟಾರ್ಟ್ ಮಾಡೋಣ ಒಂದು ಜರ್ನಿನ ಅಂತ ಹೇಳಿ ಇಲ್ಲೇ ಬಂದು ಸ್ಟೇ ಆಗಲಿಕ್ಕೆ. ಈ ರೋಡ್ ಮಾತ್ರ ಅಲ್ಟಿಮೇಟು, ಚೆನ್ನಾಗಿದೆ. ಏನೋ ಊರಬ್ಬ ಇರ್ಬೋದೋ ಏನೋ ಗೊತ್ತಿಲ್ಲ, ಲೈಟಿಂಗ್ಸ್ ಎಲ್ಲ ಫುಲ್ ಭರ್ಜರಿಗೆ ಹಾಕಿದ್ದಾರೆ ಇಲ್ಲಿ. ಯಾವುದೋ ದೇವ್ರದ್ದು ಏನೋ ಮೂರ್ತಿ ಏನೋ ಇದೆ. ಸೊ ಇಲ್ಲೆಲ್ಲ ಫುಲ್ ಲೈಟ್ ಗೀಟೆಲ್ಲ ಹಾಕಿದ್ದಾರೆ. ಮೈಸೂರು ದಸರಾ ಐತಲ್ಲ ಆ ಟೈಮಲ್ಲಿ ಲೈಟಿಂಗ್ಸ್ ಅಂತೂ ಯಪ್ಪ ಅದನ್ನು ನೋಡೋಕ್ಕೆ ಮತ್ತು ಇದನ್ನು ಮಾಡೋಕ್ಕೆ ಎರಡು ಕಣ್ಣು ನೋಡೋ ಇದು ಸಾಲ್ತಿರಲ್ಲ ಉಂಟು, ಆ ರೇಂಜಿಗಿತ್ತು ಲೈಟಿಂಗ್ಸು. ಮತ್ತು ಟ್ರಾಫಿಕ್ ಜಾಮು ಅಷ್ಟೇ. ದಸರಾ ಇನ್ನೇನು ಒಂದು 3 days ಇದೆ. ಅವಾಗಷ್ಟೇ ಬಂದ್ಬಿಟ್ಟು ನಾನು ಫ್ರೆಂಡ್ಸ್ ಬೈಕಲ್ಲಿ ಇದೇ ಥರನೇ ಬಂದಿದ್ದು. ನಮಗೆ ಹತ್ತತ್ರ ಒಂದು 2-3 ಕಿಲೋಮೀಟ್ರ್ ಅಲ್ಲ, ಒಂದು 4-5 ಕಿಲೋಮೀಟ್ರ್ ಹಿಂದೆನೂ ಫುಲ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ನೀವು ಏನಕ್ಕಾದ್ರೂ ಹೋಗ್ಬಿಟ್ಟು ಅಂತ ಅನ್ಸ್ಬಿಡ್ತು ಆ ರೇಂಜಿಗೆ. ಬಟ್ ಆ ಲೈಟಿಂಗ್ಸ್ ಅವೆಲ್ಲ ನೋಡಾದ್ಮೇಲೆ ಒಂಥರ ಏನೋ ಸಿಕ್ಕಾಪಟ್ಟೆ ಖುಷಿ ಅದು. ಅದನ್ನು ಯಾವುದೋ ಸಾಂಗ್ ಬೇರೆ ಹಾಕ್ಬಿಟ್ಟವ್ರೆ, ಸೊಂಟದ ವಿಷಯ ಬೇಡವ ಶಿಷ್ಯ ಅನ್ಕೊಂಡು. ಏನು ಫಂಕ್ಷನ್ ಅಂತ ಗೊತ್ತಿಲ್ಲ, ಮುಂದೆ ಯಾವ್ದಾರ ಬೋರ್ಡ್ ಗಿಟ್ಟಿದ್ರೆ ನೋಡೋಣ, ಹೇಳ್ತೀನಿ ಅದನ್ನು ಏನು ಫಂಕ್ಷನ್ ಅಂತ. ಡೇಂಜರ್ ಬೇಡವ ಶಿಷ್ಯ, ನಮ್ಮ ಸುದೀಪ್ ಸರ್ ಅವ್ರದ್ದು ಸಾಂಗು. ಐ ಥಿಂಕ್ ಏನೋ ಊರಬ್ಬ ಇರ್ಬೇಕನ್ಸುತ್ತೆ, ಯಾಕಂದರೆ ಎಲ್ಲರೂ ಫುಲ್ಲು ಎಂಜಾಯ್ ಮಾಡ್ತಿದ್ದಾರೆ ಟೆಂಪಲ್ ಹತ್ರ ಎಲ್ಲ ಇದನ್ನು ಮಾಡ್ಕೊಂಡು, ಸಾಂಗಿಂಗ್ ಎಲ್ಲ ಹಾಕೊಂಡು ಫುಲ್ ಪೂಜೆ ಗೀಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು. ಚೆನ್ನಾಗೈತಲ್ಲ ಲೈಟಿಂಗ್ಸ್ ಎಲ್ಲ. ದಕ್ಷಿಣ ಕಾಶಿ ನಂಜನಗೂಡಿಗೆ ಸುಸ್ವಾಗತ ಬೋರ್ಡು ಅಂತೂ ಕಾಣಿಸ್ತಿದೆ ಕಣ್ಮುಂದೆ. ಇಲ್ಲಿಂದ 1 ಕಿಲೋಮೀಟ್ರ್ ಅನಿಸುತ್ತೆ ಮೇ ಬಿ ನಂಜನಗೂಡು. ಫ್ರೆಂಡ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀವಿ, ನೋಡಬೇಕು. ಫ್ರೆಂಡಿಗೆ ಕಾಲ್ ಮಾಡುವ. ಪಾಸ್ವರ್ಡು ಮುಖನೇ ತಗೊಳ್ತಿಲ್ಲ ಅದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಟೆಂಪಲ್ ಹತ್ರ ಹೋಗೋವನಂತ. ಏನೋ ಮುಂದೆ ಹೋಗ್ಬಿಟ್ಟವನ, ಲವ್ ಮುಂದೆ ಹೋಗವನ. ಹಾಂ ದಕ್ಷಿಣ ಕಾಶಿ ಶ್ರೀ ಶ್ರೀಕಂಠೇಶ್ವರ ಕ್ಷೇತ್ರಕ್ಕೆ ಬಂದಿದ್ದೀವಿ ಈಗ ತಾನೆ. ಮಂಗಳ ಮಂಟಪ ಈಗ ಹೆಂಗಪ್ಪ ಸ್ಟ್ರೈಟಾ? ಹಾಂ ಈಗ ಹೆಂಗೋ? ಯಾವುದೋ ಮದುವೆ ನಡೀತಾ ಇದೆ.